ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. 2022ನಲ್ಲಿ 9.4% ಆಫ್ ಆಕ್ಸಿಡೆಂಟ್ಸ್ ಇತ್ತು. ಈಗ 24ಅಲ್ಲಿ 15.3ಗೆ ಆಕ್ಸಿಡೆಂಟ್ಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಅದರಲ್ಲಿ 5% ಬರೀ ಡೆತ್ ಕೇಸ್ ನಡೀತಾ ಇದೆ. 5% ಬರೀ ಡೆತ್ ಕೇಸ್ ನಡೆಯೋ ಕಾರಣ ನಾವು ಅದನ್ನು ನಾವು ಭಾಳ ಕೇರ್ಫುಲ್ಲಾಗಿ ತಗೊಂಡು ನಾವು ಸುರಕ್ಷತೆಯಾಗಿ ಗಾಡಿನ ಓಡಿಸ್ಬೇಕು. ನಾವು ಒಂದು ನಿರ್ಧಾರ ತಗೋಬೇಕು. ರೋಡಲ್ಲಿ ಹೋಗುವಾಗ ಅದು ನಮ್ಮದು ಸೇಫ್ಟಿ ಮಾತ್ರ ಅಲ್ಲ, ಬೇರೆ ಎಲ್ಲರದ್ದು ಸೇಫ್ಟಿ ನಮ್ಮ ಕೈಯಲ್ಲಿದೆ. ಸೊ ಎಷ್ಟು ಜವಾಬ್ದಾರಿಯಿಂದ ನಾವು ಎಲ್ಲರೂ ಒಂದು ಗಾಡಿ ಓಡಿಸ್ಬೇಕು ಅಂತ ನಾವೇ ನಮಗೆ ತೀರ್ಮಾನ ಇವತ್ತು ತಗೋಬೇಕು. ಪ್ರತಿ ವರ್ಷನೂ ಈ ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ನಾವು ಜಾಥಾ ಮಾಡ್ತೀವಿ, ಶಾಲೆಯಲ್ಲಿ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ. ಇದ್ರೂ ನಮಗೆ ಈ ರೋಡ್ ಆಕ್ಸಿಡೆಂಟ್ ಇನ್ನೂ ಕಡಿಮೆ ಆಗ್ತಾನೆ ಇಲ್ಲ, ಪ್ರತಿ ವರ್ಷನೂ ಹೆಚ್ಚಾಗ್ತಾ ಇದೆ. ಸೊ ನಾವು ಎಲ್ಲರೂ ಇವತ್ತು ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ನಾವು ಒಂದು ನಿರ್ಧಾರ ತಗೋಬೇಕು. ರೋಡಲ್ಲಿ ಹೋಗುವಾಗ ಅದು ನಮ್ದು ಸೇಫ್ಟಿ ಮಾತ್ರ ಅಲ್ಲ, ಬೇರೆ ಎಲ್ಲರದ್ದು ಸೇಫ್ಟಿ ನಮ್ಮ ಕೈಯಲ್ಲಿದೆ. ಸೊ ಎಷ್ಟು ಜವಾಬ್ದಾರಿಯಿಂದ ನಾವು ಎಲ್ಲರೂ ಒಂದು ಗಾಡಿ ಓಡಿಸ್ಬೇಕು ಅಂತ ನಾವೇ ನಮ್ಗೆ ತೀರ್ಮಾನ ಇವತ್ತು ತಗೋಬೇಕು. ಮತ್ತೆ ಒಂದು ಎಲ್ಲಾ ಶಾಲೆಗಳಲ್ಲಿ ಕೂಡ, ಪ್ರತ್ಯೇಕವಾಗಿ ಕಾಲೇಜ್ಗಳಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಬೇಕು. ಮತ್ತೆ ತುಮಕೂರಲ್ಲಿ ಎಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೋ ಆ ಜಾಗವನ್ನು ಗುರುತು ಮಾಡಿ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ಏನೇನು ಕ್ರಮ ತಗೋಬಹುದು ಅದು ನಾವು ಮಾಡಬೇಕು. ಅಪಘಾತಗಳಲ್ಲಿ ನಮ್ಮ ಜಿಲ್ಲೆ ಪ್ರಥಮ. ಕಾರಣ ಎರಡು, ಒಂದು ಆತುರ, ಒಂದು ಅಚಾತುರ್ಯ. ಇದನ್ನ ಪ್ರತಿಯೊಬ್ಬರು ಸಹ ಒಬ್ರಿಗೊಬ್ರು ಅರ್ಥ ಮಾಡಿಸಿ ಸಹ ಮುಂದೆ ಇದೇ ರೀತಿಯಾದ ಜನಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಹಿರಿಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಮಾರ್ಗದರ್ಶನದಲ್ಲಿ ಮುಂದುವರಿಸೋಣ ಅಂತ. ಆಮೇಲೆ ಹಿಟ್ ಅಂಡ್ ರನ್ ಕೇಸು ಈಗ ಸರ್ಕಾರ ಭಾಳ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ತಾ ಇದೆ. ಹಿಟ್ ಅಂಡ್ ರನ್ ಕೇಸ್ ಮಾಡಿದ್ರೆ ಆ್ಯಕ್ಚುಲಿ 2 ರಿಂದ 10 ವರ್ಷ ಪನಿಷ್ಮೆಂಟ್ ಇದೆ, ಜೈಲ್ ಪನಿಷ್ಮೆಂಟ್ ಇದೆ. ಅದಕ್ಕೋಸ್ಕರ ಗಾಡಿ ಅಪಘಾತ ಆದ ತಕ್ಷಣ ಗಾಡಿನ ತಗೊಂಡು ಎತ್ಕೊಂಡು ಏನಾಗುತ್ತೋ ಅಂತ ಓಡೋಗೋದು ಬೇಡ. ಅಪಘಾತ ಅನ್ನೋದು ಏನು ಯಾರು ಅಫೆನ್ಸ್ ಅಲ್ಲ, ಆ್ಯಕ್ಚುಲಿ ಇಟ್ ಇಸ್ ಎ ಸಡನ್ ಆಕ್ಸಿಡೆಂಟ್ಸ್, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಸು. ಇದನ್ನು ನಾವು ಏನಂದರೆ ತಗೊಂಡು ಬಿದ್ದಿರ್ತಕ್ಕಂಥ ಗಾಯಾಳುಗಳಿಗೆ ಕರ್ಕೊಂಡೋಗಿ ಆಮೇಲೆ ಸೈಡಿಗೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ಗಾಯಾಳುಗಳಿಗೆ ಹಾಸ್ಪಿಟ್ಲಿಗೆ ಸೇರಿಸಿ ಸರಿಯಾದ ರೀತಿಯಿಂದ ಟ್ರೀಟ್ಮೆಂಟ್ ಕೊಡಿಸಿ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತಾರೆ. ಎದುರ್ಕೊಳ್ಳೋದು ಏನು ಬೇಡ, ಬೇಕಾದ್ರೆ ಹೊಡೆದ್ಬಿಟ್ಟು ಓಡೋಗೋದು ಬೇಕಾಗಿಲ್ಲ. ವೆಹಿಕಲ್ನ ಡಾಕ್ಯುಮೆಂಟ್ಸ್ನೆಲ್ಲ ವೆಹಿಕಲ್ ಕರೆಕ್ಟಾಗಿ ಇಟ್ಕೋಬೇಕು. ಯಾಕೆಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆಹಿಕಲ್ ಸರಿಯಾಗಿಲ್ಲದೆ ಇದ್ದರೆ ಅಪಘಾತ ಆಯಿತು ಅಂತಂದರೆ ಇನ್ಶೂರೆನ್ಸ್ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸು ಸಿಕ್ಕಲ್ಲ. ವಾಹನದ RC ಬುಕ್ಕು, ಇನ್ಶೂರೆನ್ಸು, ಎಮಿಷನ್ ಸರ್ಟಿಫಿಕೇಟು, ಟ್ರಾನ್ಸ್ಪೋರ್ಟ್ ವೆಹಿಕಲ್ಗೆ ಫಿಟ್ನೆಸ್ ಸರ್ಟಿಫಿಕೇಟು, ಇವನ್ನೆಲ್ಲವನ್ನೂ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೋಬೇಕು. ಆಮೇಲೆ ವಾಹನವನ್ನು ಸ್ವಿಚ್ ಆಗಿ ಇಟ್ಕೋಬೇಕು. ಬರ್ತಕ್ಕಂಥ ಇಂಡಿಕೇಟರ್ ನಮಗೆ ಬೆಳಿಗ್ಗೆ ಗಾಡಿನ ತೆಗಿಬೇಕಾದ್ರೆ ವೆಹಿಕಲ್ನ ಚೆಕ್ ಮಾಡ್ಕೋಬೇಕು, ಇಂಡಿಕೇಟರ್ ವರ್ಕ್ ಆಗ್ತಾ ಇದೆಯಾ ಇಲ್ವೋ ನಮಗೆ. ಆಮೇಲೆ ಗಾಡಿಯಲ್ಲಿ ಇಂಜಿನ್ ಆಯಿಲ್ ಇದೆಯೋ ಇಲ್ವೋ ಕರೆಕ್ಟಾಗಿ, ಯಾಕೆಂದರೆ ಗಾಡಿ ಪಿಕಪ್ ಇದೆಯೋ ಇಲ್ವೋ ಇದನ್ನು ಕಂಪ್ಲೀಟ್ ಕಂಡೀಷನ್ ಆಫ್ ದಿ ವೆಹಿಕಲ್ನ ಚೆಕ್ ಮಾಡ್ಕೋಬೇಕಾಗ್ತದೆ. ಬ್ಲ್ಯಾಕ್ ಸ್ಪಾಟ್ ಅಂತಂದರೆ ಅಲ್ಲಿ ಅಪಘಾತಗಳು ಕಂಟಿನ್ಯೂ ಅವಾಗವಾಗ ಅಪಘಾತಗಳು ಆಗ್ತಾನೆ ಇರ್ತವೆ. ಅಂಥ ಪ್ಲೇಸಲ್ಲಿ ನಾವೇನು ಮಾಡಬೇಕು ಅಂದರೆ ವಾಹನವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಿಧಾನವಾಗಿ ವಾಹನವನ್ನು ಓಡಿಸ್ಬೇಕಾದ ಪರಿಸ್ಥಿತಿ ಬರ್ತದೆ. ಗುಡ್ ಸ್ಯಾಮರಿಟನ್ ಅಂದರೆ ಈ ಸಪೋಸ್ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಏನೋ ಒಂದು ಅಪಘಾತ ಆಗುತ್ತೆ. ಅಪಘಾತ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಅವನೇನೋ ಬಿದ್ದು ಒದಾಡ್ತಾ ಇರ್ತಾನೆ, ತಲೆಗೇಟಾಗಿರ್ತಾನೆ. ಅವ್ರನ್ನ ಬಂದು ಸ್ವಲ್ಪ ಟ್ರೀಟ್ಮೆಂಟ್, ಫಸ್ಟ್ ಏಡ್ ಟ್ರೀಟ್ಮೆಂಟು, ಆಮೇಲೆ ಇಮಿಡಿಯೇಟ್ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಅವ್ರನ್ನ ಎತ್ತಾಕೊಳ್ಳೋದು. ಆಮೇಲೆ ನಾವು ಸುಮ್ಮನೆ ನೋಡ್ತಾ ನಿಂತ್ಕೋಬಾರ್ದು. ಯಾಕೆ ಅಂತಂದರೆ ಅಲ್ಲಿ ಜೀವ ಅವ್ನಿಗೆ ಬರೀ ಅವ್ನು ಸ್ವಲ್ಪ ಬ್ಲಡ್ ಬರ್ತದೆ, ನಾವು ಪಟ್ಟೆ ಕಟ್ಟಿದ್ರು ಅವ್ನ ಜೀವ ಉಳಿಯುತ್ತೆ. ಅಂಥವ್ರನ್ನ ಗುರುತು ಮಾಡಿ, ಅಂಥವ್ರು ಯಾರು ನಮಗೆ ಹೆಲ್ಪ್, ನಮಗೆ ರಸ್ತೆಯಲ್ಲಿ ಈ ಥರ ಹಿಂಗೆ ಯಾರು ಹೆಲ್ಪ್ ಮಾಡಿರ್ತಾರೆ ಅವ್ರನ್ನ ಗುರುತಿಸಿ ಅವ್ರನ್ನ ನಾವೇನು ಮಾಡಬೇಕಂದ್ರೆ ಉತ್ತೇಜನ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಅದರಲ್ಲಿ ಒಂದು ನಮ್ಮ ಪರ್ಸನಲ್ ಬೇಡಿಕೆ ಇದೆ ಆ್ಯಕ್ಚುಲಿ.